ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಸಾಕಷ್ಟು ಇವೆಂಟ್ ಗಳಿದಾವೆ, ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವೇ ಆಗಿದಾವೆ. ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಕೆಲವರು ಸೋಮವಾರ ನಮ್ಮ ಮಾರ್ಕೆಟ್ ರಜೆನಾ ಅಂತ ಕೇಳ್ತಾ ಇದ್ರಿ. ನಾವು ಹಾಲಿಡೇಸ್ ಕ್ಯಾಲೆಂಡರ್ ಅನ್ನು ನೋಡಬಹುದು. ಮೇ ನಲ್ಲಿ 1ನೇ ತಾರೀಕು ಮಾತ್ರ ರಜೆ ಇರೋದು, ಇನ್ನು ಯಾವುದೇ ರಜೆ ಇಲ್ಲ. ಇನ್ನು ಆಗಸ್ಟ್ ವರೆಗೂ ಕೂಡ ಅಂದ್ರೆ ಸೋಮವಾರ ರಜೆ ಇಲ್ಲ, ಮಾರ್ಕೆಟ್ ಓಪನ್ ಇರುತ್ತೆ. ಹಾಗಾಗಿ ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ ಮಾರ್ಕೆಟ್ ಡೇಸ್. ಯಾವುದೇ ರಜೆ ಇಲ್ಲ ಮೇ ನಲ್ಲಿ. ಇನ್ನು ಮುಂದೆ 1ನೇ ತಾರೀಕು ಆಗಿದೆ, ಅದೊಂದು ಬಿಟ್ರೆ ಇನ್ನು ಆಗಸ್ಟ್ 15 ವರೆಗೂ ಯಾವುದೇ ರಜೆ ಇಲ್ಲ ಮಾರ್ಕೆಟ್ಗೆ. ಇನ್ನು ಮುಂದುವರಿಯ ಮುಂಚೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ, ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1.77% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣುತ್ತೆ. ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ನಡುವಿನ ಕಾನ್ಫ್ಲಿಕ್ಟ್ ಜಾಸ್ತಿ ಆದಂತಹ ಸಮಯ ಅದು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ. ಹಾಗಾಗಿ ಗುರುವಾರ ಹಾಗೂ ಶುಕ್ರವಾರ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಹಾಗಾಗಿ ಸ್ವಲ್ಪ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1541 ಪಾಯಿಂಟ್ಸ್ 1.9% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್ ಕೂಡ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ, ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 119 ಪಾಯಿಂಟ್ಸ್ 0.29% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ವೀಕ್ಲಿ ಫ್ಲಾಟಿಶ್ ಇದೆ ಅಂತ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಶುಕ್ರವಾರ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಅಪ್ಪಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 111 ಪಾಯಿಂಟ್ಸ್ 0.63% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ವಲ್ಪ ಫ್ಲಾಟಿಶ್ ಇದೆ ಅಮೆರಿಕನ್ ಮಾರ್ಕೆಟ್ ಕೂಡ. ನಮ್ಮ ಮಾರ್ಕೆಟ್ ಅಂತೂ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಬಿಕಾಸ್ ಆಫ್ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್. ಇನ್ನು ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಪಾಯಿಂಟ್ ಗಳ ಕಡೆ ಬರೋದಾದ್ರೆ, ಈ ವಾರ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಏನಿತ್ತು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಸೀಸ್ ಫೈರ್ ನ ಮೂಲಕ. ಆದ್ರೆ ಈ ಪಾಕಿಗಳು ಕುತಂತ್ರಿಗಳು ಈಗಾಗಲೇ ನಿನ್ನೆ 5 ಗಂಟೆಗೆ ಸೀಸ್ ಫೈರ್ ಅನೌನ್ಸ್ ಆಯ್ತು, 5 ಗಂಟೆಯಿಂದ ಯಾವ್ದು ಇರೋದಿಲ್ಲ ಅಂತ ಹೇಳಿದ್ರು. ಆನಂತರ ಮತ್ತೆ ಡ್ರೋನ್ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬೆಳಿಗ್ಗೆ ವರ್ಷದಲ್ಲಿ ಅಥವಾ ಮಧ್ಯರಾತ್ರಿ ನಂತರ ಅಟ್ಯಾಕ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಏನೋ ಅದೇ ಪುಂಡಾಟಿಕೆ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಇದನ್ನ ನೋಡ್ಬೇಕಾಗುತ್ತೆ. ಆಸ್ ಆಫ್ ನೋ ಮಧ್ಯರಾತ್ರಿ ನಂತರ ಸೀಸ್ ಫೈರ್ ಉಲ್ಲಂಘನೆ ಆಗಿಲ್ಲ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಬಟ್ ಇವತ್ತು ರಾತ್ರಿ ಏನ್ ಮಾಡ್ತಾರೆ ಅದು ನಮ್ಮ ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ನಾಳೆ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇವತ್ತು ರಾತ್ರಿ ಯಾವುದೇ ಅಟ್ಯಾಕ್ ಕಂಡು ಬರ್ಲಿಲ್ವಾ, ಬಹುಶಃ ಅದು ನಾಳೆ ನಮ್ಮ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಅವರು ಮತ್ತೆ ರಾತ್ರಿ ಪುಂಡಾಟಿಕೆ ಶುರು ಮಾಡಿದ್ರೆ ಮತ್ತೆ ಅದು ಅನ್ಸರ್ಟನಿಟಿಗೆ ದಾರಿ ಮಾಡಿಕೊಡುತ್ತೆ. ನೋಡಬಹುದು ಸೀಸ್ ಫೈರ್ ಆಫ್ಟರ್ 4 ಡೇಸ್ ಈ ಕಡೆ ಕಣ್ಣಿಡ್ಬೇಕಾಗುತ್ತೆ. ಇವತ್ತಷ್ಟೇ ಅಲ್ಲ, ಈ ವಾರ ಪೂರ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ, ಮತ್ತೆ ಏನಾದ್ರೂ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗುತ್ತಾ, ನಾರ್ಮಲ್ಸಿ ಇರುತ್ತಾ ಅಂತ. ಅನಂತರ ನೋಡಬಹುದು ಇನ್ನು ಸಾಕಷ್ಟು ಸುದ್ದಿಗಳು ಬರ್ತಾನೆ ಇದಾವೆ. ಬಟ್ ಕನ್ಫರ್ಮ್ಡ್ ನ್ಯೂಸ್ ಅಲ್ಲ, ಅಂದ್ರೆ ಸರ್ಕಾರ ಆಗ್ಲಿ ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ ಆಗ್ಲಿ ಯಾವುದೇ ರೀತಿ ಅಪ್ಡೇಟ್ ಗಳನ್ನ ಇದ್ರ ಬಗ್ಗೆ ಕೊಟ್ಟಿಲ್ಲ. ನಿನ್ನೆ ಏನು ಮಾರ್ನಿಂಗ್ ಏರ್ ಬೇಸ್ ಗಳ ಮೇಲೆ ದಾಳಿ ಮಾಡಿತ್ತು, ಅದರಲ್ಲಿ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಸಿದೆ ಏರ್ ಬೇಸ್ ಗಳನ್ನ ಹೊಡೆಯೋಕೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಇದರಿಂದ ಸಾಕಷ್ಟು ಪಾಸಿಟಿವ್ಸ್ ಕೂಡ ಇದೆ ಇಂಡಿಯಾಗೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಲಾಸಸ್ ಕೂಡ ಆಗಿದೆ. ಇಂಪಾರ್ಟೆಂಟ್ ಆಗಿ ನಮ್ಮ ಅಮಾಯಕ ಜನರ ಪ್ರಾಣ ಹೋಗಿದೆ, ಅದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ನಮ್ಗಾಗಿರುವಂತದ್ದು. ಜೊತೆಗೆ ತುಂಬಾ ಜನ ಇಂಡಿಯಾ ಪಾಕಿಸ್ತಾನ್ ವಾರ್ನ ಬಗ್ಗೆ ವಾರ್ ಆಗ್ಬೇಕಿತ್ತು ಅನ್ನುವಂತ ಹೇಳೋರು ಇದ್ದಾರೆ, ಅಥವಾ ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರ್ಬೋದು. ಬಟ್ ಇಲ್ಲಿ ಯುದ್ಧ ಸ್ಟಾರ್ಟ್ ಮಾಡೋದು ಬಹಳ ಸುಲಭ, ಆದ್ರೆ ನಿಲ್ಸೋದು ತುಂಬಾ ಕಷ್ಟ. ರಷ್ಯಾ ಹಾಗೂ ಯುಕ್ರೇನ್ ವಿಚಾರದಲ್ಲಿ ನಾವು ನೋಡಿದೀವಿ, ಜೊತೆಗೆ ಈಗಲೂ ಕೂಡ ನೋಡ್ತಿದೀವಿ. ಹಾಗೆ ಇಲ್ಲಿ ಪಾಕಿಸ್ತಾನಕ್ಕೆ ಕಳ್ಕೊಳ್ಳೋದೇನ್, ಈಗಾಗಲೇ ಅವರು ಭಿಕ್ಷೆ ಬಿಡ್ತಿದ್ದಾರೆ, ಭಿಕ್ಷಕನಿಗೆ ಕಳ್ಕೊಳ್ಳೋದೇನಿದೆ. ಜೊತೆಗೆ ಅವರು ಅಲ್ಲಿನ ಸೈನಿಕರ ಪ್ರಾಣಕ್ಕೂ ಬೆಲೆ ಕೊಡೋದಿಲ್ಲ, ಪಬ್ಲಿಕ್ಸ್ ಪ್ರಾಣಕ್ಕೂ ಬೆಲೆ ಕೊಡೋದಿಲ್ಲ. ಆದ್ರೆ ನಾವು ಹಂಗಲ್ಲ, ಪ್ರತಿಯೊಂದು ಜೀವಕ್ಕೂ ಕೂಡ ಬೆಲೆ ಕೊಡೋರು. ಜೊತೆಗೆ ಈ ಯುದ್ಧ ತುಂಬಾ ದಿನಗಳ ಮಟ್ಟಿಗೆ ಎಸ್ಕಲೇಟ್ ಆದ್ರೆ ಅದು ಖಂಡಿತ ನಮ್ಗೆ ಎಕನಾಮಿಕ್ ಡ್ಯಾಮೇಜ್ ಅನ್ನ ಮಾಡುತ್ತೆ. ಹಾಗಾಗಿ ಒಂದು ಅಂತ್ಯ ಸಿಕ್ಕಿರೋದು ಒಳ್ಳೇದೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಇದ್ದೇ ಇದೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ. ಸಿಕ್ಕ ಅವಕಾಶವನ್ನ ನಾವು POK ನ ಪಡ್ಕೊಳ್ಳಕ್ಕೆ ಬಳಸ್ಕೊಳ್ಬಹುದಿತ್ತು ಅಂತ, ಬಟ್ ಆಗಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದು ಸಹ. ಒಟ್ಟಿನಲ್ಲಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇಂದ ಯಾವ ಅಪ್ಡೇಟ್ ಗಳು ಬರ್ತವೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬಂದ್ರೆ, ಈ ವಾರ ಅಮೆರಿಕದ CPI ಡೇಟಾ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಡೇಟ್ ನೋಡಬಹುದು May 13, ಅಂದ್ರೆ ನಾಡಿದ್ದು ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು 2.4% ಇದೆ. ಹಿಂದಿನ ಸಲ 2.5% ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 2.4%. ಈಗ 2.4% ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಈ ಕಡೆ ಕಾನ್ಸಂಟ್ರೇಷನ್ ಇಡಬಹುದಾಗಿರುತ್ತೆ ಮಂಗಳವಾರ ಯಾವ ರೀತಿ ಇರುತ್ತೆ ಡೇಟಾ ಅಂತ. ಇನ್ನೊಂದು ಮೇಜರ್ ಸುದ್ದಿ ಅಂತಂದ್ರೆ ಅದು US ಹಾಗೂ ಚೀನಾದ ಮೇಲಿನ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಸುದ್ದಿ. ನಿನ್ನೆ ಜೆನಿವಾದಲ್ಲಿ ಮಾತುಕತೆ ಆಗಿದೆ ಅನ್ನುವಂತ ಸುದ್ದಿ ಬಂದಿದೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಇದನ್ನ ಶೇರ್ ಮಾಡಿದ್ದಾರೆ. ಗ್ರೇಟ್ ಪ್ರೋಗ್ರೆಸ್ ಮೇಡ್ ಡೊನಾಲ್ಡ್ ಟ್ರಂಪ್ ಆನ್ US ಚೀನಾ ಟ್ಯಾರಿಫ್ ಟಾಕ್ಸ್ ಬೀಯಿಂಗ್ ಹೆಲ್ಡ್. ಬಟ್ ಇನ್ನು ಫೈನಲ್ ಆಗಿಲ್ಲ, ಬಟ್ ಸಾಕಷ್ಟು ಮಾತುಕತೆಗಳಾಗಿದೆ ಅನ್ನುವಂತ ಅಪ್ಡೇಟ್ ಅನ್ನ
ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿನ ಔಟ್ಕಮ್ ಏನಿರುತ್ತೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಟ್ಯಾರಿಫ್ ವಿಚಾರದಲ್ಲಿ. ಇನ್ ಕೇಸ್ ಅಲ್ಲಿ ದೊಡ್ಡ ಮಟ್ಟದ ಟ್ಯಾರಿಫ್ ಕಟ್ ಆದ್ರೆ ಅದು ಖಂಡಿತ ಒಂದಷ್ಟು ಇಂಡಸ್ಟ್ರೀಸ್ಗೆ, ನಮಗೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ಗೆ ನೆಗೆಟಿವ್ ಆಗ್ಬೋದು. ಯಾಕಂದ್ರೆ ಎಸ್ಟಿಮೇಷನ್ಸ್ ಇತ್ತು ಚೀನಾದ ಮೇಲೆ ಟ್ಯಾರಿಫ್ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದು ನಮ್ಮ ಇಂಡಿಯನ್ ಕಂಪನೀಸ್ಗೆ ಪಾಸಿಟಿವ್ ಆಗ್ಬೋದು ಅಂತ. ಹಾಗಾಗಿ ಆ ಕಡೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಅಂತ. ನಂತರ ನಮ್ಮ ಇಂಡಿಯಾದ ಸಿಪಿಐ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ. ಕಳೆದ ಸಲ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಎಸ್ಟಿಮೇಷನ್ಸ್ ಗಿಂತ ತುಂಬಾನೇ ಕಡಿಮೆ ಬಂತು. 3.6% ಫೋರ್ಕಾಸ್ಟ್ ಇತ್ತು, 3.34 ಬಂತು. ಈ ಸಲ ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೇ 12 ನಾಳೆ ರಿಲೀಸ್ ಆಗುತ್ತೆ. ಇಲ್ಲಿ ಮೇ 13 ಅಂತ ಇದೆ, ಬಹುಶಃ ನಾಳೆ ರಿಲೀಸ್ ಆಗಲ್ವೇನೋ. ಮೇ 12, 13 ಎರಡು ಕೊಟ್ಟಿದ್ದಾರೆ. ಬಟ್ ಫೋರ್ಕಾಸ್ಟ್ ನೋಡಬಹುದು 3.27 ಇದೆ. ಹಿಂದಿನ ಸಲ 3.34 ಬಂದಿತ್ತು. ಈಗ ಅದಕ್ಕಿಂತ ಕಡಿಮೆ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಇಷ್ಟೇ ಬರುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ಬರುತ್ತಾ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯೂಶುವಲಿ 12ನೇ ತಾರೀಕು ರಿಲೀಸ್ ಆಗುತ್ತೆ. ಬಟ್ ನಾಳೆ ಬುದ್ಧ ಪೂರ್ಣಿಮೆ ಇರೋದ್ರಿಂದ ಬಹುಶಃ 13ಕ್ಕೆ ಹಾಕಿರ್ಬೋದೇನೋ. ನಾಳೆ ಮಾರ್ಕೆಟ್ ಅಂತೂ ರಜೆ ಇಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಬಹುಶಃ ಇನ್ಫ್ಲೇಷನ್ ಡೇಟಾ 13ನೇ ತಾರೀಕು ರಿಲೀಸ್ ಆಗ್ಬೋದು, ನೋಡೋಣ. ಇನ್ನು ನೆಕ್ಸ್ಟ್ ಮೆಗಾ ಇವೆಂಟ್ ಅಂದ್ರೆ ಅದು ರಿಸಲ್ಟ್ಸ್. ಈಗಾಗಲೇ ಹಲವಾರು ಕಂಪನಿಗಳು ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿದೆ. ಈ ವಾರ ಕೂಡ 100 ಕಂಪನಿಗಳ ರಿಸಲ್ಟ್ ಇದೆ. 100 ಅಂತ ಹೇಳೋದಕ್ಕಿಂತ ಹತ್ತತ್ರ 600-700 ಕಂಪನಿಗಳ ರಿಸಲ್ಟ್ ಈ ವಾರ ಇರುತ್ತೆ. ನೋಡಬಹುದು 12ನೇ ತಾರೀಕಿಗೆ ಎಷ್ಟು ಕಂಪನಿಗಳ ರಿಸಲ್ಟ್ ಇದೆ ಅಂತ, ಲಿಸ್ಟ್ ಎಷ್ಟು ದೊಡ್ಡದಾಗಿದೆ ಅಂತ. ದೊಡ್ಡ ಮಟ್ಟದ ನಂಬರ್ಸ್ ಈ ವಾರ ಇರುತ್ತೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದಾಗಿರುತ್ತೆ. ಯಾವ ರೀತಿ ನಂಬರ್ಸ್ ಇರುತ್ತೆ, ಅದು ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ರಿಯಾಕ್ಷನ್ಗೆ ಕಾರಣ ಆಗುತ್ತೆ, ಇದೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ, ಯಾವತ್ತಿದೆ ಅಂತ ನೋಡಿ. ಆನಂತರ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ ಗೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಅಂತ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ, FIS ಕಳೆದ ವಾರ ಚೆನ್ನಾಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲಿ ಮಾತ್ರ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಅವತ್ತು ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಸ್ವಲ್ಪ ಜಾಸ್ತಿ ಆಗಿತ್ತು. ಬಹುಶಃ ಅದು ಒಂದು ಕಾರಣ ಇರಬಹುದೇನೋ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ಲಿಕ್ಕೆ. ಬಟ್ DIS ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ರು. 7,277 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಟೋಟಲ್ ನೋಡಬಹುದು ಇಲ್ಲಿವರೆಗೂ ಮೇನಲ್ಲಿ 7,857 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. DIS 13,700 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದಾಗಿರುತ್ತೆ. ಯಾವ ರೀತಿ ಇರುತ್ತೆ ಇವರ ರೆಸ್ಪಾನ್ಸ್ ಈ ವಾರ ಅಂತ. ನಂತರ ಕ್ರೂಡ್ ನೋಡಬಹುದು $64 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡಿತ್ತು. ಆನಂತರ ಸ್ವಲ್ಪ ರಿಕವರ್ ಕೂಡ ಆಗಿದೆ. $60-61 ವರೆಗೂ ಹೋಗಿದ್ದು ಈಗ 64 ರೇಂಜ್ ಗೆ ಬಂದಿದೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಜೊತೆಗೆ ರಷ್ಯಾ ಯುಕ್ರೇನ್ ಸೀಸ್ ಫೈರ್ ಬಗ್ಗೆ ಕೂಡ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಅಲ್ಲೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕರೆ ಅದು ಕ್ರೂಡ್ ಅಲ್ಲಿ ಡೌನ್ ಫಾಲ್ ಗೆ ಕಾರಣ ಆಗ್ಬಹುದು. ಕ್ರೂಡ್ ಡೌನ್ ಆಗೋದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿರುತ್ತೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ರೂಪಿ ಚೆನ್ನಾಗಿ ಸ್ಟ್ರಾಂಗ್ ಆಗಿತ್ತು ಏಪ್ರಿಲ್ 13ರಿಂದ ಇಲ್ಲಿವರೆಗೂ. ಮೊನ್ನೆ ಯಾವಾಗ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಸ್ವಲ್ಪ ಜಾಸ್ತಿನೇ ಸದ್ದು ಮಾಡ್ಲಿಕ್ಕೆ ಶುರುವಾಯ್ತು, ಆಗ ವೀಕ್ನೆಸ್ ಕೂಡ ಕಂಡು ಬಂತು. ಡಾಲರ್ ಸ್ಟ್ರಾಂಗ್ ಆಯ್ತು. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಹುಶಃ ಈ ಎಸ್ಕಲೇಷನ್ ಡಿ ಎಸ್ಕಲೇಟ್ ಆದ್ರೆ ಬಹುಶಃ ಅದು ರೂಪಿನ ಸ್ಟ್ರಾಂಗ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಗೋಲ್ಡ್ ಆಫ್ಟರ್ 1 lakh ಕ್ರಾಸ್ ಮಾಡಿದ ನಂತರ ಕರೆಕ್ಷನ್ ಆಯ್ತು. ಮತ್ತೆ ಈಗ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ. ನಿಯರ್ಲಿ 1 lakh ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಸ್ಲೋ ಆಗಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಥ್ರೆಟ್ ಗಳು ಕಡಿಮೆ ಆಗ್ತಿರೋದು ಮಾರ್ಕೆಟ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಗೋಲ್ಡ್ ಕರೆಕ್ಷನ್ ಕೂಡ ಆಗ್ಬಹುದು. ಹಾಗಂತ ಹಾಗೆ ಆಗುತ್ತೆ ಅಂತಲ್ಲ. ಮಾರ್ಕೆಟ್ ಅನ್ಸರ್ಟೈನಿಟಿ ರಿಲೀಸ್ ಆಯ್ತು ಅಂದ್ರೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಗೋಲ್ಡ್ ಫ್ಲಾಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇರುತ್ತೆ. 5% ಕರೆಕ್ಷನ್ ಆಗಿ ನೋಡೋಣ. ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಔಟ್ಕಮ್ ಗಳು ಬರಬೇಕು ಅದಕ್ಕೆ. ನಂತರ ಈ ವಾರದ ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ, ಹಲವಾರು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತವೆ. ಕೆಲವು ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ. ನೋಡಬಹುದು ರೇಮಂಡ್ ಸ್ಪಿನ್ ಆಫ್ ಇದೆ, 14 ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಮುರುಗೇಶ್ ಟ್ರೇಡಿಂಗ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದ್ದಾರೆ. ಇನ್ನು ವಿರಾಟ್ ಲೀಸಿಂಗ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ಇನ್ನು ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.